ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು KS ಟ್ರೈಬ್. ಸೊ ಇಲ್ಲಿ ತನಕ ನಾವು ಚಾನಲಲ್ಲಿ PYQs ಸಾಲ್ವ್ ಮಾಡಿದ್ವಿ. ಬೇರೆ ಬೇರೆ ಕ್ವಶನ್ ಪೇಪರ್ಸ್, ಬೇರೆ ಬೇರೆ ಎಕ್ಸಾಮ್ಸ್ನ ಕ್ವಶನ್ಸ್ ನಾವು ಸಾಲ್ವ್ ಮಾಡಿದ್ವಿ. ಸೊ ಇನ್ಮೇಲೆ ನಾವು ಮೆಂಟಲ್ ಎಬಿಲಿಟಿ ಬೇಸಿಕ್ಸ್ ಕಲಿಯೋಣ. ಸೊ ಸಾಕಷ್ಟು ಟಾಪಿಕ್ಸ್ ಬರ್ತವೆ, ಅದು ಪರ್ಸೆಂಟೇಜ್ ಆಗಿರಲಿ, ಆ್ಯಾವ್ರೇಜ್ ಆಗಿರಲಿ, ಟೈಮ್ ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್, ಟೈಮ್ ಆ್ಯಂಡ್ ವರ್ಕ್ ಆಗಿರಲಿ. ಸೊ ಇಷ್ಟೆಲ್ಲ ಟಾಪಿಕ್ಸ್ ನಾವು 0 ಲೆವೆಲಿಂದ ಕಲ್ಕೋತಾ ಹೋಗೋಣ. ಸೊ ಇವತ್ತಿನಿಂದ ಫಸ್ಟ್ ಟಾಪಿಕ್ ನಾವು ಪರ್ಸೆಂಟೇಜ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ಈ ಪರ್ಸೆಂಟೇಜ್ ಮೀನಿಂಗ್ ಏನು, ಲಿಟ್ರಲ್ ಮೀನಿಂಗ್ ಏನು? ಸೊ ಈ ಪರ್ಸೆಂಟೇಜಲ್ಲಿ ಈ ಪರ್ ಅಂತ ಒಂದು ವರ್ಡ್ ಬರುತ್ತೆ. ಸೊ ಪರ್ ಅಂದರೆ ನಮಗೆ ಪ್ರತಿ ಅಂತ ಅರ್ಥ. ಈ ಸೆಂಟ್ ಅಂದರೆ ನಮಗೆ 100ಕ್ಕೆ ಅಂತ. ಸೊ ಪರ್ಸೆಂಟೇಜ್ ಅಂತ ಹೇಳಿದ್ರೆ ನಮಗೆ ಪ್ರತಿ 100ಕ್ಕೆ ಅಂತ ಅರ್ಥ ಆಗಬೇಕು. ಸೊ ಪ್ರತಿ 100ಕ್ಕೆ ಅಂತ ಅಂದರೆ ಹೆಂಗೆ? ಸೊ ಇವಾಗ ಹೇಳ್ತಾರೆ 20% ಅಂತ. ಈ 20% ಅಂದರೆ ಏನು? ಈ 20 ಇದೆ ಅಲ್ವಾ, ಈ 20 ಪ್ರತಿ 100ಕ್ಕೆ ಅಂತ ಅರ್ಥ. ಸೊ ಈ ಪರ್ಸೆಂಟೇಜ್ ಸಿಂಬಲ್ ಅಂದರೆ ಪ್ರತಿ 100ಕ್ಕೆ ಅಂತ ಅರ್ಥ. ಸೊ ಇವಾಗ ಹೇಳ್ತಾರೆ 30%, 40% ಈ ಥರ. ಸೊ ಇವೆಲ್ಲರೂ ಅರ್ಥ ಏನು? 30 ಪ್ರತಿ 100ಕ್ಕೆ ಅಂತ ಅರ್ಥ. ಸೊ ಯಾವುದಾದ್ರೂ ಒಂದು ನಂಬರ್ ಕೊಡ್ತಾರೆ, ದಟ್ ಈಸ್ 500 ಅಂದ್ಕೊಳ್ಳೋಣ. ಈ 500ನ 20% ಎಷ್ಟು ಅಂತ ಕೇಳ್ತಾರೆ. ಸೊ ನಾವು 500ನ 100 ಭಾಗದಲ್ಲಿ ಡಿವೈಡ್ ಮಾಡಿದ್ರೆ ಅದರಲ್ಲಿ 20ನೇ ಭಾಗ ಎಷ್ಟಾಗುತ್ತೆ ಅಂತ ಹೇಳಬೇಕು. ಸೊ ಈ ಫಾರ್ಮೆಟಲ್ಲಿ ಬರ್ಕೊಳ್ಳೋದು ನಿಮ್ಗೆ ಗೊತ್ತು. ಸೊ ಇದನ್ನ ಮತ್ತೆ ನಾವು ಸಾಲ್ವ್ ಮಾಡಿದ್ರೆ ಇಲ್ಲೊಂದು ಜೀರೋ ಕ್ಯಾನ್ಸಲ್, ಇದು ಕ್ಯಾನ್ಸಲ್. 2 × 50 ನಮಗೆ 100. ಸೊ 500ದು 20% ನಮಗೆ ಬಂತು 100. ಸೊ ಇಲ್ಲಿ ನಾವೇನು ಮಾಡಿದ್ವಿ, 500ನ 100 ಭಾಗದಲ್ಲಿ ಡಿವೈಡ್ ಮಾಡಿ ಅದ್ರ 20ನೇ ಭಾಗ ಎಷ್ಟು ಅಂತ ಕಂಡುಹಿಡಿದ್ವಿ. ಸೊ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. 800ನ 50% ಎಷ್ಟು ಅಂತ ಕೇಳ್ತಾರೆ. ಸೊ ನಾವು 800 ಪ್ರತಿ 100ಕ್ಕೆ 50ನೇ ಭಾಗ ಎಷ್ಟು ಅಂತ ಫೈಂಡ್ ಮಾಡಿದ್ರೆ ಆಯಿತು. ಸೊ 1 0 ಕ್ಯಾನ್ಸಲ್, ಇಲ್ಲೊಂದು ಕ್ಯಾನ್ಸಲ್. ಸೊ 5 × 80 400 ನಮ್ಮದು ಆನ್ಸರ್ ಆಯಿತು. ಸೊ ಕ್ವಶನ್ಸ್ ಏನೇನು ಕೇಳ್ಬೋದು? ಸೊ ಈ ಥರ ಪರ್ಸೆಂಟೇಜ್ ಮೇಲೆ ನಮಗೆ ಸಾಕಷ್ಟು ಕ್ವಶನ್ಸ್ ಬರ್ತವೆ. ಅದು ಎಲೆಕ್ಷನ್ದಾಗಿರಲಿ, ಪಾಪ್ಯುಲೇಷನ್ ಇನ್ಕ್ರೀಸ್ ಆಗೋದಾಗಿರಲಿ, ಅಥವಾ 2 ನಂಬರ್ಸ್ದು ಪರ್ಸೆಂಟೇಜ್ ಕೊಟ್ಟು ಅವೆರಡ್ರದ್ದು ರೇಷು ಕೇಳೋದಾಗಿರಲಿ. ಸೊ ಸಾಕಷ್ಟು ಕ್ವಶನ್ ಬರ್ತವೆ, ಅದೆಲ್ಲ ಎಕ್ಸಾಂಪಲ್ ಮೂಲಕ ನೋಡ್ಕೊತ ಹೋಗೋಣ. ಸೊ ಫಸ್ಟ್ ಎಕ್ಸಾಂಪಲ್ ನೋಡೋಣ. ಸೊ ಇದೇ ನಮ್ಮದು ಪರ್ಸೆಂಟೇಜ್ ಬೇಕಾಗಿರೋದು ಬೇಸಿಕ್ಸ್. ಸೊ ಪರ್ಸೆಂಟ್ ಅಂದರೆ ಏನು? ಸೊ ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ ಅಂತಲೂ ಒಂದು ಬರುತ್ತೆ. ಸೊ ಅದೇ ಕನ್ವರ್ಟ್ ಮಾಡೋದು. ಸೊ ಸಪೋಸ್ ನಮ್ಮ ಕಡೆ 20% ಇದೆ. ಸೊ 20%ನ ನಾವು ಫ್ರ್ಯಾಕ್ಷನ್ ಹೆಂಗೆ ಕನ್ವರ್ಟ್ ಮಾಡಿದ್ವಿ? 100ಇಂದ ಡಿವೈಡ್ ಮಾಡ್ತೀವಿ. ಸೊ ಏನೂ ಹೊಸದಲ್ಲ, ಇದು ಪ್ರತಿ 100ಕ್ಕೆ ಅಂತ ಬರ್ಕೊಳ್ಳೋದು ಅಷ್ಟೇ. ಸೊ 20% ನಾವು ಫ್ರ್ಯಾಕ್ಷನಿಗೆ ಹೆಂಗೆ ಕನ್ವರ್ಟ್ ಮಾಡಿದ್ವಿ? 20 ಪ್ರತಿ 100ಕ್ಕೆ ಅಂತ ಬರ್ಕೊಂಡು ಇದನ್ನ ಮುಂದೆ ಸಿಂಪ್ಲಿಫೈ ಮಾಡಿದ್ರೆ ಆಯಿತು. 21 25 100. ಸೊ 20% ಫ್ರ್ಯಾಕ್ಷನ್ ವ್ಯಾಲ್ಯೂ ನಮ್ಮದು ಬಂತು 1/5. ಸೊ ಈ ಥರ ಸಾಕಷ್ಟು ಫ್ರ್ಯಾಕ್ಷನ್ ವ್ಯಾಲ್ಯೂಸ್ ಬರ್ತಾಯಿದೆ. 40% ಅಂದರೆ ಡೈರೆಕ್ಟ್ಲಿ ನಮಗೆ ನೆನಪಿರಬೇಕು 2/5 ಅಂತ. ಸೊ ಹಾಗೆ 60% ಅಂದರೆ ನಮಗೆ 3/5 ಅಂತ ನೆನಪಾಗಬೇಕು. ಸೊ ಇವೆಲ್ಲ ಮೆಥಡ್ಸ್ ನಾವು ಮುಂಚೆ ಸಾಲ್ವ್ ಮಾಡ್ಕೊಂಡು ನೆನಪಿಟ್ಕೋಬೇಕಾಗಿರೋ ವ್ಯಾಲ್ಯೂಸ್ ಇವು, ಸಮ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್. ಸೊ ಹಾಗೆ 12.5% ಅಂದರೆ ಎಷ್ಟು? ಡೈರೆಕ್ಟ್ಲಿ ನಮಗೆ ನೆನಪಾಗಬೇಕು 1/8 ಅಂತ. ಸೊ ಇವೆಲ್ಲ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ನೀವು ಬೈ ಹಾರ್ಟ್ ಮಾಡಬೇಕು. ಸೊ 10% ಎಲ್ಲರಿಗೂ ಗೊತ್ತು 1/10 ಅಂತ. ಸೊ ಈ ಥರ ಸ್ಟ್ಯಾಂಡರ್ಡ್ ಪರ್ಸೆಂಟೇಜ್ ಬರುತ್ತೆ, ಅವೆಲ್ಲ ನೆನಪಿಡಬೇಕು. ಸೊ ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ ಅಂತ ಬರುತ್ತಲ್ಲ, ಏನಿಲ್ಲ 100ಇಂದ ಡಿವೈಡ್ ಮಾಡೋದಷ್ಟೇ, ಪ್ರತಿ 100ಕ್ಕೆ ಅಂತ ಕನ್ವರ್ಟ್ ಮಾಡೋದು ಅಷ್ಟೇ ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ ವ್ಯಾಲ್ಯೂ. ಸೊ ಈ ಫ್ರ್ಯಾಕ್ಷನ್ಸ್ ವ್ಯಾಲ್ಯೂ ನಮಗೆ ವ್ಯಾಲ್ಯೂ ಇನ್ಕ್ರೀಸ್ ಮಾಡಿ ಅಥವಾ ಡಿಕ್ರೀಸ್ ಮಾಡೋದು ಕೇಳ್ತಾನಲ್ಲ, ಸೊ ಅವಾಗ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವು ಸಮ್ ಸ್ಟ್ಯಾಂಡರ್ಡ್ ಪರ್ಸೆಂಟೇಜ್ ವ್ಯಾಲ್ಯೂಸ್ ಇದ್ದಾವೆ. ಸೊ ಅದನ್ನ ನೀವು ಬೈ ಹಾರ್ಟ್ ಮಾಡಲೇಬೇಕು. ಈ 12.5, 10% ಈ ಥರ. ಸೊ ನೆಕ್ಸ್ಟ್ ಇದ್ರ ಮೇಲೆ ಕ್ವಶನ್ ಯಾವ ಥರ ಕೇಳ್ಬೋದು ಅನ್ನೋ ಈ ಬೇಸಿಕ್ ನಾಲೆಡ್ಜ್ ಮೇಲೆ. ಸೊ ಏನು ಕೇಳ್ತಾನೆ? ಸೊ 500ನ ಅವನು 20% ಇನ್ಕ್ರೀಸ್ ಮಾಡಿದ್ರೆ ಫೈನಲ್ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾನೆ. ಸೊ ಇದನ್ನ ನಾವು ಹೇಗೆ ಮಾಡ್ಬೋದು? ಸೊ 500 ನಾವು ಏನು ಅಂದ್ಕೊಂಡಿದ್ವಿ? 100 ಭಾಗ ಅಂದ್ಕೊಂಡಿದ್ವಿ. 100 ಭಾಗದಲ್ಲಿ 20%, 100ರಲ್ಲಿ 20 ಇನ್ಕ್ರೀಸ್ ಮಾಡ್ತಿದ್ದಾನೆ. ಸೊ ಮುಂಚೆ 100 ಇತ್ತು, ಇವಾಗ 120 ಆಗಿದೆ. ಸೊ ಇಷ್ಟೇ ಫಾರ್ಮೆಟಲ್ಲಿ ಬರ್ಕೊಳ್ಳೋದಿರೋದು. ಸೊ ಇದನ್ನ ನಾವು ಮುಂದೆ ಸಿಂಪ್ಲಿಫೈ ಮಾಡೋಣ.
1080 ಕ್ಯಾನ್ಸಲ್ ಮಾಡೋಣ. 5 12 60, ಇಲ್ಲೊಂದು 0 ಉಳಿದಿದೆ 600. ಸೊ 500ನ ನಾವು 20% ಇನ್ಕ್ರೀಸ್ ಮಾಡಿದರೆ ನಮಗೆ 600 ಬರುತ್ತೆ. ಸೊ ಅದು ನಾವು ಹೇಗೆ ಮಾಡಿದ್ವಿ, 500ನ 100 ಭಾಗ ಅಂದ್ಕೊಂಡು 20 ಭಾಗ ಇನ್ಕ್ರೀಸ್ ಮಾಡಿ 120 ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ವಿ. ದಟ್ ಈಸ್ 600 ಬಂತು. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ, 800. ಇದನ್ನ ನಾವು 30%ಇಂದ ಡಿಕ್ರೀಸ್ ಮಾಡೋಣ, ಅವಾಗ ಎಷ್ಟಾಗುತ್ತೆ ನೋಡೋಣ. ಸೊ ಹೇಗೆ ಮಾಡೋದು, 800ನ ನಾವು 100 ಭಾಗ ಅಂದ್ಕೊಂಡ್ರೆ 100ರಲ್ಲಿ 30 ಭಾಗ ಕಮ್ಮಿ ಮಾಡ್ತಿದ್ದಾನೆ. ಸೊ 100ರಲ್ಲಿ 30 ಭಾಗ ಕಮ್ಮಿ ಮಾಡಿದಂದರೆ 70 ಭಾಗದ ವ್ಯಾಲ್ಯೂ ನಾವು ಫೈಂಡ್ ಮಾಡಬೇಕು. ಸೊ 80 ಇಲ್ಲೂ ಕ್ಯಾನ್ಸಲ್ ಮಾಡಿ 7 8 56, ಇಲ್ಲಿ 10 ಉಳಿತು 10 ಬರೀರಿ. ಸೊ 800 ಮೇಲೆ ನಾವು 30% ಡಿಕ್ರೀಸ್ ಕಮ್ಮಿ ಮಾಡಿದರೆ ನಮಗೆ ವ್ಯಾಲ್ಯೂ ಬರೋದು 560. ಸೊ ಸ್ಟ್ಯಾಂಡರ್ಡ್ ಕ್ವಶನ್ಸ್ ಏನಾಗುತ್ತೆ ಅದು ನೋಡೋಣ. ಸೊ ಹಿಂಗೆ ಕೇಳ್ಬೋದು ಒಂದು ಕ್ವಶನ್ ಹೆಂಗಂದರೆ, ಸೊ ಎನ 30%, ಬಿನ 50%ಗೆ ಈಕ್ವಲ್ ಅಂತ ಕೊಡ್ತಾನೆ. ಸೊ ಹಾಗಿದ್ರೆ ಎ ಬೈ ಬಿನ ರೇಷಿಯೋ ಎಷ್ಟಾಗುತ್ತೆ, ಫ್ರ್ಯಾಕ್ಷನ್ ಎಷ್ಟಾಗುತ್ತೆ ಅಂತ ಕೇಳ್ತಾನೆ. ಸೊ ಹೆಂಗೆ ಪ್ರೊಸೀಡ್ ಮಾಡೋದು, ಎನ ನಾವು 100 ಭಾಗ ಅಂದ್ಕೊಂಡ್ರೆ ಅದರಿಂದ ನಮಗೆ ಬೇಕಾಗಿರೋದು 30 ಭಾಗ. ಸೊ ಅದು ಯಾವುದಕ್ಕೆ ಈಕ್ವಲ್ ಇರೋದು, ಬಿನ ಮತ್ತೆ 100 ಭಾಗ ಅಂದ್ಕೊಂಡ್ರೆ 50ನೇ ಭಾಗ ಈಕ್ವಲ್ ಇರುತ್ತೆ ಅಂತ ಹೇಳಿದ್ದಾನೆ. ಸೊ 100 100 ಎರಡು ಕಡೆ ಕ್ಯಾನ್ಸಲ್ ಮಾಡ್ಬೋದಾ, ಇಲ್ಲಿ 10 ಇಲ್ಲಿ 10 ಎರಡು ಕಡೆ ಕ್ಯಾನ್ಸಲ್ ಮಾಡಿದ್ವಿ. ಸೊ ಎ ಇಂಟು 3 ಉಳಿತು ಈಕ್ವಲ್ ಟು ರೈಟ್ ಸೈಡ್ ಬಿ ಇಂಟು 5 ಉಳಿತು. ಎ ಈ ಕಡೆ ಕಳ್ಸೋಣ, 3 ಈ ಕಡೆ ಕಳ್ಸೋಣ. ಸೊ ಎ ಬೈ ಬಿ ಈಸ್ ಈಕ್ವಲ್ ಟು 5/3 ಆಯಿತು. ಸೊ ಇಲ್ಲಿಗೆ ಬಂತು ನಮ್ಮದು ಫ್ರ್ಯಾಕ್ಷನ್ ಎ ಬೈ ಬಿ ಈಕ್ವಲ್ ಟು 5/3. ಸೊ ಇವಾಗ ಇದೇ ಟೈಪಲ್ಲಿ ಇನ್ನೊಂದು ಕ್ವಶನ್ ಕೇಳ್ಬೋದು. ಅದು ಹೇಗೆ ಕೇಳ್ತಾನೆ ಅಂದರೆ 20% ಆಫ್ ಎ ಈಸ್ ಈಕ್ವಲ್ ಟು 60% ಆಫ್ ಬಿ. ಹಾಗಿದ್ರೆ ಎ ಬಿಯಿಂದ ಎಷ್ಟು ಜಾಸ್ತಿ ಇದ್ದಾನೆ ಅಂತ ಕೇಳ್ತಾರೆ. ಸೊ ಅದು ಹೇಗೆ ಬರಿಬೋದು ನಾವು ಕ್ವಶನ್ನ, ಹೌ ಮಚ್ ಪರ್ಸೆಂಟ್ ಮೋರ್ ಈಸ್ ಎ ದ್ಯಾನ್ ಬಿ ಅಂತ ಕೇಳ್ತಾನೆ. ಸೊ ಎ ಬಿಯಿಂದ ಎಷ್ಟು ಪರ್ಸೆಂಟ್ ಜಾಸ್ತಿ ಇದ್ದಾನೆ ಅಂತ ಕೇಳ್ತಾರೆ. ಈ ಥರ ಫ್ರ್ಯಾಕ್ಷನ್ ಕೊಟ್ಟು. ಸೊ ಇದನ್ನ ಹೇಗೆ ಮಾಡೋದು, ಸೊ ಎನ ನಾವು 100 ಭಾಗ ಅಂದ್ಕೊಂಡ್ರೆ ಅದರಲ್ಲಿ 20ನೇ ಭಾಗ ಫೈಂಡ್ ಔಟ್ ಮಾಡೋಣ. ಅದು ಯಾವುದಕ್ಕೆ ಈಕ್ವಲ್ ಇರುತ್ತೆ, ಬಿನ 100 ಭಾಗ ಅಂದ್ಕೊಂಡ್ರೆ ಅದರಲ್ಲಿ 60ನೇ ಭಾಗಕ್ಕೆ ಈಕ್ವಲ್ ಇರುತ್ತೆ. ಸೊ ಮತ್ತೆ ಕ್ಯಾನ್ಸಲ್ ಮಾಡೋಣ, 100 100 ಇಲ್ಲೂ ಕ್ಯಾನ್ಸಲ್ ಮಾಡೋಣ, 10 10 ಇಲ್ಲೂ ಕ್ಯಾನ್ಸಲ್ ಮಾಡೋಣ, 2 1 2 3 6. ಸೊ ಇಲ್ಲಿ ಮತ್ತೆ ಫ್ರ್ಯಾಕ್ಷನಲ್ಲೇ ಬರ್ಕೊಳ್ಳೋಣ, ಬಿ ಈ ಕಡೆ ಬರುತ್ತೆ, ಎ ಬೈ ಬಿ ಈಸ್ ಈಕ್ವಲ್ ಟು 3/1 ಆಯಿತು. ಸೊ ಇವಾಗ ಹೌ ಮಚ್ ಪರ್ಸೆಂಟ್ ಮೋರ್ ಈಸ್ ಎ ದ್ಯಾನ್ ಬಿ ಅಂತ ಕೇಳಿದ್ದಾನೆ. ಸೊ ಇವಾಗ ಡೈರೆಕ್ಟ್ಲಿ ನಾವು ವ್ಯಾಲ್ಯೂ ಅಸೈನ್ ಮಾಡ್ಬೋದು. ಎ ಜಾಗದಲ್ಲಿ ಎ ವ್ಯಾಲ್ಯೂ ಡೈರೆಕ್ಟ್ಲಿ ನಾವು 3 ಅನ್ಕೋಬೋದು, ಬಿ ಜಾಗದಲ್ಲಿ 1 ಅನ್ಕೋಬೋದು. ಸೊ ಎ ಈಕ್ವಲ್ ಟು 3 ಬಂತು, ಬಿ ಈಕ್ವಲ್ ಟು 1 ಆಯಿತು. ಸೊ ಇವಾಗ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಇದ್ದಾನೆ ಅಂತ ಕೇಳ್ತಿದ್ದಾನೆ. ಸೊ ಎ 3 ಇದ್ದಾನೆ, ಬಿ 1 ಇದೆ. ಸೊ ಎಷ್ಟು ಜಾಸ್ತಿ ಇದ್ದಾನೆ, ಎ ಬಿಗಿನ 2 ಜಾಸ್ತಿ ಇದ್ದಾನೆ. ಸೊ ಹಾಗಿದ್ರೆ 2 ಜಾಸ್ತಿ ಇದ್ದಾನೆ, ಯಾವುದ್ರ ಮೇಲೆ ಯಾರಿಗೆ ಕಂಪೇರ್ ಮಾಡ್ತಿದ್ದೀವಿ ನಾವು, ಇಲ್ಲಿ ಬಿ ಕಂಪೇರ್ ಮಾಡ್ತಿದ್ದೀವಿ. ಸಾರಿ, ಇದು ಬಿ ಅಲ್ಲ, ದ್ಯಾನ್. ಸೊ ನಾವು ಇಲ್ಲಿ ಬಿ ಕಂಪೇರ್ ಮಾಡ್ತಿದ್ದೀವಿ. ಸೊ ಎ 2 ಜಾಸ್ತಿ ಇದೆ ಬಿ ಕಂಪ್ಯಾರಿಸನಲ್ಲಿ. ಸೊ ಬಿ ನಾವು ಕೆಳಗೆ ಬರ್ಕೋತೀವಿ. ಸೊ ಬಿ ಕೆಳಗೆ ಬರ್ಕೊಂಡು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡೋಕ್ಕೆ ನಾವು ಏನು ಮಾಡ್ತೀವಿ, 100ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಸೊ 100ಇಂದ ಮಲ್ಟಿಪ್ಲೈ ಮಾಡಿದಂದರೆ 200% ನಮ್ಮದು ಆನ್ಸರ್ ಬಂತು. ಸೊ ಎ ಬಿಗಿನ ಎಷ್ಟು ಪರ್ಸೆಂಟ್ ಜಾಸ್ತಿ ಇದ್ದಾನೆ, 200% ಜಾಸ್ತಿ ಇದ್ದಾನೆ. ಸೊ ಈ ಥರ ಕ್ವಶನಲ್ಲಿ ನಾವೇನು ಮಾಡಿದ್ವಿ, ಸೊ ಇದನ್ನು ನಾವು ಫೈಂಡ್ ಔಟ್ ಮಾಡಿದ್ವಿ. ಎದು 20% ಎಷ್ಟಾಗುತ್ತೆ, ಬಿದು 60% ಎಷ್ಟಾಗುತ್ತೆ, ಅವೆರಡು ಸಮ ಅಂತ ಹೇಳಿದ್ದಾನೆ. ಸೊ ಅದೆಲ್ಲ ಸಿಂಪ್ಲಿಫೈ ಮಾಡಿದಾಗ ನಮ್ಮದು ಈ ಫ್ರ್ಯಾಕ್ಷನ್ ಬಂತು 3/1 ಅಂತ. ಡೈರೆಕ್ಟ್ಲಿ ಎಗೆ 3, ಬಿಗೆ 1 ಅಂತ ಅಸೈನ್ ಮಾಡಿದ್ವಿ. ಅಸೈನ್ ಮಾಡಿದ್ಮೇಲೆ ಎ ಬಿಗಿನ 2 ಜಾಸ್ತಿ ಇದ್ದಾನೆ, ಬಟ್ ಯಾರ ಕಂಪ್ಯಾರಿಸನಲ್ಲಿ, ಬಿದ ಕಂಪ್ಯಾರಿಸನಲ್ಲಿ. ಸೊ 2 ಜಾಸ್ತಿ ಇದ್ದಾನೆ ಬಿದ ಕಂಪ್ಯಾರಿಸನಲ್ಲಿ. ಸೊ ಅದಕ್ಕೆ ನಾವು ಬಿ ಡಿನಾಮಿನೇಟ್ರಲ್ಲಿ ತೊಗೊಂಡ್ವಿ, ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡೋಕ್ಕೆ 100ಇಂದ ಮಲ್ಟಿಪ್ಲೈ ಮಾಡಿದ್ದೆ.
ಓಕೆ, ಸೊ 200% ನಮ್ಮದು ಆನ್ಸರ್ ಬಂತು. ಸೊ ಇವಾಗ ನೆಕ್ಸ್ಟ್ ಮತ್ತೆ ಇನ್ನು ಹೇಗೆ ಕ್ವಶನ್ ಕೇಳ್ಬೋದು ಅವನು ಈ ಬೇಸಿಕ್ಸ್ ಮೇಲೆ. ಸೊ ಇವಾಗ ತ್ರೀ ನಂಬರ್ಸ್ ಅಸ್ಯೂಮ್ ಮಾಡ್ಕೊತ ನಾನು A, B, C ಅಂತ. ಓಕೆ, ಈ ಸಿ ಇದನ್ನಲ್ಲ, ಸಿ ಕಂಪ್ಯಾರಿಸನಲ್ಲಿ ಎ 50% ಇರ್ತಾನಂತೆ. ಸೊ ಹೀಗಲ್ಲ, ಹೀಗೆ ಬರ್ಕೊಳ್ಳೋಣ, 50% ಆಫ್ ಸಿ ಈಸ್ ಎ. ಸೊ ಸಿನ 50% ಎ ಇರ್ತಾನಂತೆ. ಸೊ ಹಾಗೆ 75% ಆಫ್ ಸಿ ಈಸ್ ಬಿ ಅಂತ ಕೊಟ್ಟಿರ್ತಾನೆ. ಸೊ ಹಾಗಿದ್ರೆ ಎ ಇಷ್ಟು ಬಿ ರೇಷಿಯೋ ಏನಾಗುತ್ತೆ ಅಂತ ಕೇಳ್ತಾನೆ. ಸೊ ಇದಕ್ಕೂ ಹೇಗೆ ಮಾಡೋದು? ಸೊ ಈ ಥರ ಕ್ವಶನ್ಸಿಗೆ ಏನು ಮಾಡೋದು, ಡೈರೆಕ್ಟ್ ಸಿಗೆ 100 ಅಂದ್ಕೊಳ್ಳೋದು. ಸೊ 100 ಅಂದ್ಕೊಂಡ್ರೆ ಎದ್ ವ್ಯಾಲ್ಯೂ ಎಷ್ಟಾಗುತ್ತೆ? ಇದು ಫಸ್ಟ್ ಸ್ಟೇಟ್ಮೆಂಟ್ ಪ್ರಕಾರ ಸಿ ನಮಗೆ 100 ಇದ್ದಾನಂದರೆ ಎ ಅವನು 50% ಇದ್ದಾನೆ ಅಂತ ಕೊಟ್ಟಿದ್ದಾನೆ. ಸೊ 100ನ ನಾವು 100 ಭಾಗ ಮಾಡಿದರೆ ಅದರಲ್ಲಿ 50ನೇ ಭಾಗ ಎ ವ್ಯಾಲ್ಯೂ ಬರುತ್ತೆ. ಸೊ 100 ಕ್ಯಾನ್ಸಲ್ ಮಾಡಿ ಉಳಿಯೋದು 50. ಸೊ ಇದು ಎದ್ರ ವ್ಯಾಲ್ಯೂ ಆಗುತ್ತೆ? ಎದ್ ವ್ಯಾಲ್ಯೂ ಆಯಿತು. ಸೊ ಹಾಗೆ ಬಿದ್ ವ್ಯಾಲ್ಯೂ ನೋಡೋಣ. ಸೊ ಸಿ ನಮಗೆ 100 ಅಂತ ಅಸ್ಯೂಮ್ ಮಾಡ್ಕೊಂಡಿದೆ. ಸೊ 100ಗೆ ನಾವು 100 ಭಾಗ ಮಾಡಿ ಅದರಲ್ಲಿ 75ನೇ ಭಾಗ ತೆಗೆದ್ರೆ ಬಿದ್ ವ್ಯಾಲ್ಯೂ ಸಿಗುತ್ತೆ ಇದ್ರ ಪ್ರಕಾರ. ಸೊ 100 ಮತ್ತೆ ಕ್ಯಾನ್ಸಲ್ ಆಯಿತು. ಸಿದ್ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ? 75 ಸಿದ್ ವ್ಯಾಲ್ಯೂ, ಬಿದ್ ವ್ಯಾಲ್ಯೂ. ಸೊ ಇವಾಗ ಮುಂದೆ ಎ ಇಷ್ಟು ಬಿ ರೇಷಿಯೋ ಎಷ್ಟಾಗುತ್ತೆ? ಎ ವ್ಯಾಲ್ಯೂ ಎಷ್ಟು ಬಂತು? 50 ಇಷ್ಟು ಬಿ ವ್ಯಾಲ್ಯೂ ಎಷ್ಟಾಯಿತು? 75, 75. ಸೊ ಇನ್ನು ನಾವು ಮುಂದೆ ಸಿಂಪ್ಲಿಫೈ ಮಾಡ್ಬೋದು 25ಇಂದ. 25 2 × 50, 25 3 × 75. ಸೊ ಫೈನಲ್ ಆನ್ಸರ್ ಬಂತು ನಮಗೆ 2:3. ಸೊ ಈ ಟೈಪ್ ಕ್ವಶನ್ಸ್ ಅವನು ರಿಪೀಟ್ ಮಾಡ್ತಾನೆ. ಏನು ಹೇಳ್ತಾನೆ? ಥರ್ಡ್ ನಂಬರ್ಗಿಂತ ಫಸ್ಟ್ ನಂಬರ್ ಆದರೂ 50% ಇದೆ, ಸೆಕೆಂಡ್ ನಂಬರ್ ಆದರೂ 75% ಇದೆ, ಹಾಗಿದ್ರೆ ಫಸ್ಟ್ ಎರಡು ನಂಬರ್ದು ರೇಷಿಯೋ ಎಷ್ಟು ಅಂತ ಕೇಳ್ತಾನೆ. ಸೊ ಈ ಥರ ಕ್ವಶನ್ಸಲ್ಲಿ ಸಿನ ನಾವು 100 ಅಂತ ಅಸ್ಯೂಮ್ ಮಾಡ್ಕೊಂಡ್ಬಿಡೋದು ಅಷ್ಟೇ. 100 ಅಂತ ಅಸ್ಯೂಮ್ ಮಾಡ್ಕೊಂಡು ಅದ್ರ 50%, ಅದ್ರ 75% ತೆಗ್ದು ಅವೆರಡು ರೇಷಿಯೋ ತೆಗೆದ್ರೆ ಆಯಿತು. ಸೊ ಇನ್ನು ಮುಂದೆ ಏನು ಕ್ವಶನ್ಸ್ ಕೇಳ್ಬೋದು ಅವನು? ಸೊ ಪಾಪ್ಯುಲೇಷನ್ ಬಗ್ಗೆ ಮಾತಾಡಿದ್ವಲ್ಲ, ಸೊ ಪಾಪ್ಯುಲೇಷನ್ ಬಗ್ಗೆ ಯಾವ ಥರ ಕ್ವಶನ್ ಕೇಳ್ಬೋದು ಅಂತ ಎಕ್ಸಾಂಪಲ್ಸ್ ನೋಡೋಣ. ಸೊ ಇವಾಗ ಬರೀ ಎಕ್ಸಾಂಪಲ್ಸ್ ನಾವು ಜಸ್ಟ್ ಫ್ಯೂ ಕ್ವಶನ್ಸ್ ಸಾಲ್ವ್ ಮಾಡ್ಕೊತಾ ಹೋಗೋಣ. ಸೊ ನೆಕ್ಸ್ಟ್ ಸೆಷನಲ್ಲಿ ನಾವು PYQs, ಈ ಬೇಸಿಕ್ಸ್ ಮೇಲೆ ನಾವು PYQs ಸಾಲ್ವ್ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಇವಾಗ ಏನು ಕೇಳ್ಬೋದು ಅವನು ಕ್ವಶನ್ ಇನ್ಕ್ರೀಸ್ ಮೇಲೆ, ಪಾಪ್ಯುಲೇಷನ್ ಇನ್ಕ್ರೀಸ್ ಮೇಲೆ. ಸೊ ಅವನು ಇವಾಗ ಪ್ರೆಸೆಂಟ್ ಸಿಟಿ ಪಾಪ್ಯುಲೇಷನ್ 10,000 ಇದೆ ಅಂತ ಕೊಟ್ಟಿರ್ತಾನೆ. ಸೊ ಪ್ರತಿ ವರ್ಷ ಎವ್ರಿ ಇಯರ್ 10% ಇನ್ಕ್ರೀಸ್ ಆಗುತ್ತೆ ಪಾಪ್ಯುಲೇಷನ್ ಅಂತ ಕೊಡ್ತಾನೆ. ಪಾಪ್ಯುಲೇಷನ್ ಅಂತ ಕೊಟ್ಟ ಮೇಲೆ 2 ವರ್ಷ ಆದಮೇಲೆ ಪಾಪ್ಯುಲೇಷನ್ ಇನ್ಕ್ರೀಸ್ ಎಷ್ಟಾಗುತ್ತೆ? ಇನ್ಕ್ರೀಸ್ ಅಲ್ಲ, ಪಾಪ್ಯುಲೇಷನ್ ಎಷ್ಟಿರುತ್ತೆ ಆ ಸಿಟಿದು ಅಂತ ಕೇಳ್ತಾನೆ. ಸೊ ಇವಾಗ ಏನು ಮಾಡೋದು? 10,000 ಪಾಪ್ಯುಲೇಷನ್, ಪ್ರೆಸೆಂಟ್ ಪಾಪ್ಯುಲೇಷನ್ ಇದೆ. ಸೊ ಇದನ್ನ ಪ್ರತಿ 100ರಲ್ಲಿ 10% ಇನ್ಕ್ರೀಸ್ ಆಗುತ್ತೆ. ಸೊ 100ರಲ್ಲಿ 10% ಇನ್ಕ್ರೀಸ್ ಆದರೆ 110 ಆಗುತ್ತೆ. ಸೊ ಇದು 1ನೇ ವರ್ಷ ಆಯಿತು, 1ನೇ ವರ್ಷ. ಸೊ 1 ವರ್ಷ ಆದಮೇಲೆ ನಮಗೆ ಟೋಟಲ್ ಪಾಪ್ಯುಲೇಷನ್ ಇಷ್ಟಾಗುತ್ತೆ. ಇಷ್ಟಾದಮೇಲೆ ಇವಾಗ 2ನೇ ವರ್ಷ 100 ಭಾಗರಲ್ಲಿ ಮತ್ತೆ 10% ಇನ್ಕ್ರೀಸ್ ಆಗುತ್ತೆ. 100ರಲ್ಲಿ 10 ಇನ್ಕ್ರೀಸ್ ಆಯಿತು, 110 ಆಗುತ್ತೆ ಮತ್ತೆ. ಸೊ ಇವಿಷ್ಟು ಸಾಲ್ವ್ ಮಾಡಿದ್ರೆ, ಸಿಂಪ್ಲಿಫೈ ಮಾಡಿದ್ರೆ 2 ಇಯರ್ಸ್ ಆದಮೇಲೆ ಆ ಸಿಟಿಯ ಪಾಪ್ಯುಲೇಷನ್ ಎಷ್ಟಿರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ. 70 70 70 70 ಕ್ಯಾನ್ಸಲ್ ಆಯಿತು. ಸೊ 110 × 110. ಸೊ ಈ 70 ಬಿಟ್ಟು ಬಿಡಿ. 11 × 11 ಎಷ್ಟಾಗುತ್ತೆ? 11 ಸ್ಕ್ವೇರ್ 121 ಅಂತ ಗೊತ್ತು ನಮಗೆ. ಸೊ 121 ಉಳಿದಿದ್ದು ಈ 70. ಸೊ ಪ್ರೆಸೆಂಟ್ 10,000 ಇದೆ, ಪ್ರತಿ ವರ್ಷ 10% ಇನ್ಕ್ರೀಸ್ ಆಗುತ್ತೆ. 2 ವರ್ಷ ಆದಮೇಲೆ 12,100 ಪಾಪ್ಯುಲೇಷನ್ ಆ ಸಿಟಿದು ಆಗುತ್ತೆ. ಸೊ ಏನು ಮಾಡಿದ್ವಿ? 10%ನ 100 ಭಾಗದಲ್ಲಿ ಡಿವೈಡ್ ಮಾಡಿ 10% ಅಂದರೆ 10 ಭಾಗ ಇನ್ಕ್ರೀಸ್ ಮಾಡಿದ್ವಿ. ಸೊ 100ರಿಂದ 110 ಆಯಿತು. ಸೊ 1ನೇ ವರ್ಷ ಪಾಪ್ಯುಲೇಷನ್ ಆಯಿತು. ಮುಂದಿನ ವರ್ಷ ಮತ್ತೆ 100 ಭಾಗದಲ್ಲಿ 10 ಭಾಗ ಇನ್ಕ್ರೀಸ್ ಆಯಿತು, 100ರಿಂದ 110 ಆಯಿತು. ಸೊ ಇದು ಸಿಂಪ್ಲಿಫೈ ಮಾಡಿದ್ವಿ. 12,100 ನಮ್ಮದು ಪ್ರೆಸೆಂಟ್ ಪಾಪ್ಯುಲೇಷನ್
ಪ್ರೆಸೆಂಟ್ ಅಲ್ಲ, 2 ವರ್ಷ ಆದಮೇಲೆ ಸಿಗೋ ಪಾಪ್ಯುಲೇಷನ್ ಬಂತು. ಸೊ ಇದು ಪಾಪ್ಯುಲೇಷನ್ ಬೇಸ್ಡ್ ಆಯಿತು. ಸೊ ಇನ್ನು ಯಾವ ಥರ ಕ್ವಶನ್ಸ್ ಕೇಳ್ಬೋದು ಅನ್ನೋ. ಸೊ ಇದೇ ಟೈಪ್ ಮೇಲೆ ಇನ್ನು ಬೇರೆ ಥರನೂ ಕೇಳ್ಬೋದು ನಾನು. ಸೊ ಪ್ರೆಸೆಂಟ್ ಪಾಪ್ಯುಲೇಷನ್ 10,000 ಇದೆ ಅಂತ ಕೊಟ್ಟು, ಸೊ 1 ವರ್ಷದಲ್ಲಿ 10% ಇನ್ಕ್ರೀಸ್ ಆಗುತ್ತೆ. ಸೊ ಇವಾಗ ಏನಾಗುತ್ತೆ, 10% ಇನ್ಕ್ರೀಸ್ ಆಯಿತು, ಬಟ್ ಮುಂದಿನ ವರ್ಷ ಯಾವುದೋ ರೋಗ ಬಂತು, ಕೋವಿಡ್ ಬಂತು. ಸೊ ಆಗಿದ್ದರಿಂದ 5% ಪಾಪ್ಯುಲೇಷನ್ ಕಮ್ಮಿ ಆಯಿತು 2ನೇ ವರ್ಷದಲ್ಲಿ. ಸೊ ಹಾಗಿದ್ರೆ ಇಷ್ಟೆಲ್ಲ ಆದರೆ 2 ವರ್ಷ ಆದಮೇಲೆ ಪಾಪ್ಯುಲೇಷನ್ ಎಷ್ಟಿದೆ ಅಂತ ಕೇಳ್ತಾರೆ. ಸೊ ಹಾಗಿದ್ರೆ 10,000ನ ನಾವು ಫಸ್ಟ್ ಸ್ಟಾರ್ಟಿಂಗ್ 10% ಇನ್ಕ್ರೀಸ್ ಆಗುತ್ತೆ. ಸೊ 100 ಭಾಗ ಮಾಡಿದ್ರೆ 10% ಇನ್ಕ್ರೀಸ್ ಆಯ್ತಂದರೆ 100ರಲ್ಲಿ 10 ಭಾಗ ಇನ್ಕ್ರೀಸ್ ಆಯಿತು. ಸೊ 110 ಆಯಿತು. ಸೊ ಇದು 1 ವರ್ಷ ಆದಮೇಲೆ ಆಯಿತು. ಸೊ ಇವಾಗ 2ನೇ ವರ್ಷದಲ್ಲಿ ಏನಾಗ್ತಿದೆ, ಇದು ಕೂಡ ನಾವು 100 ಭಾಗ ಮಾಡಿಕೊಂಡ್ರೆ 100ರಲ್ಲಿ 5 ಭಾಗ ಕಮ್ಮಿ ಆಗ್ತಿದೆ ಡ್ಯೂ ಟು ಕೋವಿಡ್-19. ಸೊ 100ರಲ್ಲಿ ಕಮ್ಮಿ ಆಯಿತು ಅಂದರೆ ನಮಗೆ 95 ಆಗುತ್ತೆ. ಸೊ ಇವಿಷ್ಟನ್ನ ಸಾಲ್ವ್ ಮಾಡಿಬಿಟ್ರೆ ಮುಗೀತು. 2 ಇಯರ್ಸ್ ಆದಮೇಲೆ ಪಾಪ್ಯುಲೇಷನ್ ಎಷ್ಟಿರುತ್ತೆ ಅಂತ ಸಿಗುತ್ತೆ. ಸೊ ಮತ್ತೆ 2 ಕ್ಯಾನ್ಸಲ್ ಆಯಿತು. 110 ಇಂಟು 95. ಸೊ ಇದು 0 ಬಿಟ್ಬಿಡೋಣ. 95 ಇಂಟು 11 ಮಾಡೋಣ. 5 4 1 ಕ್ಯಾರಿ. ಸೊ ಪಾಪ್ಯುಲೇಷನ್ 2 ವರ್ಷ ಆದಮೇಲೆ ನಮಗೆ ಬಂತು 10,450. ನಮ್ಮದು ಫೈನಲ್ ಆನ್ಸರ್. ಓಕೆ, ಸೊ ಇದರಲ್ಲಿ ಏನು ಮಾಡೋದು, ಫೈನಲ್ ಪಾಪ್ಯುಲೇಷನಿಗೆ 100 ಭಾಗ ಅಂದ್ಕೊಂಡು ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಮಾಡಬೇಕು. ಸೊ ಅಷ್ಟು ಭಾಗ 100ರಲ್ಲಿ ಇನ್ಕ್ರೀಸ್ ಮಾಡಿ, ಅಥವಾ ಎಷ್ಟು ಪರ್ಸೆಂಟ್ ಡಿಕ್ರೀಸ್ ಮಾಡಬೇಕು 100 ಭಾಗದಲ್ಲಿ ಅಷ್ಟು ಡಿಕ್ರೀಸ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಆನ್ಸರ್ ಬರುತ್ತೆ. ಸೊ ಮತ್ತು ಇದರಲ್ಲಿ ಕನ್ಸಪ್ಷನ್ ಮತ್ತು ಮಾರ್ಕ್ಸ್, ಪಾಸಿಂಗ್ ಮಾರ್ಕ್ಸ್, ಮ್ಯಾಕ್ಸಿಮಮ್ ಮಾರ್ಕ್ಸ್ ಈ ಥರದಲ್ಲೂ ಕ್ವಶನ್ಸ್ ಬರ್ತವೆ. ಸೊ ಅದು ಕೂಡ ನೋಡ್ತಾ ಹೋಗೋಣ. ಇವಾಗ ಇನ್ನೂ ಏನು ಕ್ವಶನ್ಸ್ ಕೇಳ್ಬೋದು ಅನ್ನೋ, ಸ್ಯಾಲ್ರೀಸ್ ಮೇಲೆ ಕೇಳ್ಬೋದು. ಸೊ ಸಪೋಸ್ ಇವಾಗ ಒಬ್ಬನು 50,000 ಅರ್ನ್ ಮಾಡ್ತಿದ್ದಾನೆ ಸ್ಯಾಲ್ರಿ, ಅದರಲ್ಲಿ ಅವನು ಖರ್ಚು ಮಾಡ್ತಿರೋದು ಎಕ್ಸ್ಪೆಂಡಿಚರ್ ಅಂದರೆ ಖರ್ಚು ಮಾಡ್ತಿರೋದು 30,000 ಅಂದ್ಕೊಳ್ಳೋಣ. ಸೊ ಖರ್ಚು ಮಾಡ್ತಿರೋದು 30,000. ಸೊ ನೆಕ್ಸ್ಟ್ ವರ್ಷ ಏನಾಗುತ್ತೆ, ಅವ್ನ ಪ್ರಮೋಷನ್ ಆಗುತ್ತೆ. ಪ್ರಮೋಷನ್ ಆದರೆ ಅವ್ನ ಸ್ಯಾಲ್ರಿಯಲ್ಲಿ 20% ಇನ್ಕ್ರೀಸ್ ಆಗುತ್ತೆ. ಸೊ 20% ಇನ್ಕ್ರೀಸ್ ಆದಾಗ ಅವನೊಂದು ಎಕ್ಸ್ಪೆಂಡಿಚರ್, ಅವ್ನ ಖರ್ಚು ಕೂಡ 10% ಜಾಸ್ತಿ ಖರ್ಚು ಮಾಡ್ತಾನೆ. ಸೊ ಹಾಗಿದ್ರೆ ಈ ಇನ್ಕ್ರೀಸ್ ಆದಮೇಲೆ ಅವನದು ಸೇವಿಂಗ್ಸ್ ಎಷ್ಟಿರುತ್ತೆ, ಮತ್ತು ಅವನು ಮುಂಚೆ ಎಷ್ಟು ಸೇವ್ ಮಾಡ್ತಿದ್ದ, ಅದ್ರ ಮಧ್ಯೆ ಡಿಫ್ರೆನ್ಸ್ ಎಷ್ಟು ಅಂತ ಕೇಳ್ತಾರೆ. ಸೊ ಮುಂಚೆ ಅವನು ಎಷ್ಟು ಉಳಿಸ್ತಿದ್ದ, ಸೊ 50,000 ದುಡಿತಿದ್ದ, ಅದರಲ್ಲಿ 30,000 ಖರ್ಚು. ಸೊ ತೆಗ್ದುಬಿಡ್ರಿ, 20,000 ಉಳಿಯುತ್ತೆ. ಅದೇ ಉಳಿಸ್ತಿದ್ದ, ಅದೇ ಒಂದು ಮೊದಲೇ ಮಾಡ್ತಿರೋ ಸೇವಿಂಗ್ಸ್, ಮುಂಚೆ ಮಾಡ್ತಿರೋ ಸೇವಿಂಗ್ಸ್. ಇವಾಗ ಅವನ ಸ್ಯಾಲ್ರಿಯಲ್ಲಿ 50,000ದಲ್ಲಿ ಅವನಿಗೆ ಹೈಕ್ ಕೊಟ್ಟಿದ್ದಾರೆ 20%. ಸೊ 20% ಜಾಸ್ತಿ ಆದಾಗ ಏನು ಮಾಡ್ತೀವಿ, ಸೊ 50,000ನ ನಾವು 100 ಭಾಗ ಅಂದ್ಕೊಂಡ್ರೆ, ಸೊ ಅದರಲ್ಲಿ 20% ಜಾಸ್ತಿ, 20 ಭಾಗ ಜಾಸ್ತಿ ಆಗ್ತಿದೆ. 100ರಲ್ಲಿ 20 ಭಾಗ ಜಾಸ್ತಿ ಆಗುತ್ತೆ ಅಂದರೆ 120. 20 ಕ್ಯಾನ್ಸಲ್ ಮಾಡೋಣ. ಇದು ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ ನಮಗೆ 60,000 ಬರುತ್ತೆ. ಸೊ 60,000 ಏನಾಯಿತು, ಒಂದು ಇನ್ಕ್ರೀಸ್ ಆದಮೇಲೆ ಆಗಿರೋ ಸ್ಯಾಲ್ರಿ. ಸೊ ಇದು ನ್ಯೂ ಸ್ಯಾಲ್ರಿ. ಓಕೆ, ಸೊ ಇವಾಗ ಸ್ಯಾಲ್ರಿ ಇನ್ಕ್ರೀಸ್ ಆದಮೇಲೆ ಅವನು ಈ ಖರ್ಚು ಮುಂಚೆ 30,000 ಖರ್ಚು ಮಾಡ್ತಿದ್ದ, ಇವಾಗ ಸ್ಯಾಲ್ರಿ ಜಾಸ್ತಿ ಆಗಿದೆ ಅಂದರೆ 10% ಜಾಸ್ತಿ ಮಾಡಿದ್ದಾನೆ ಖರ್ಚು. ಸೊ ಮುಂಚೆ ಖರ್ಚು ಎಷ್ಟು ಮಾಡ್ತಿದ್ದ, 30,000ನ ನಾವು 100 ಭಾಗ ಅಂದ್ಕೊಂಡ್ರೆ 10 ಭಾಗ ಜಾಸ್ತಿ ಮಾಡ್ತಾನಂತೆ. ಸೊ 110. ಸೊ ಇದು ಸಿಂಪ್ಲಿಫೈ ಮಾಡಿದ್ರೆ ಇವಾಗ ಖರ್ಚು ಮಾಡ್ತಿರೋದು ಗೊತ್ತಾಗುತ್ತೆ. 20 ಕ್ಯಾನ್ಸಲ್ ಮಾಡೋಣ. ಕ್ಯಾನ್ಸಲ್ ಮಾಡಾದಮೇಲೆ ನಮಗೆ ಆನ್ಸರ್ ಬರುತ್ತೆ 33,000.
33,000 ಇದು ನ್ಯೂ ಎಕ್ಸ್ಪೆಂಡಿಚರ್, ಇವಾಗ ಮಾಡ್ತಿರೋ ಖರ್ಚು. ಸೊ ಇವಾಗ 60,000 ದುಡಿತಿದ್ದಾನೆ, ಖರ್ಚು ಮಾಡ್ತಿರೋದು 33,000, ಹಾಗಿದ್ರೆ ಉಳಿಸ್ತಿರೋದು 27,000. ಇದು ನ್ಯೂ ಸೇವಿಂಗ್ಸ್. ಇದು ನ್ಯೂ ಸೇವಿಂಗ್ಸ್ ಆಯಿತು. ಸೊ ಅವನೇನು ಕೇಳಿರೋದು ಸೇವಿಂಗ್ಸ್ ಮತ್ತು ನ್ಯೂ ಸೇವಿಂಗ್ಸ್ ಮಧ್ಯ ಡಿಫ್ರೆನ್ಸ್ ಎಷ್ಟು ಅಂತ ಕೇಳ್ತಿದ್ದಾನೆ. ಸೊ ಇವಾಗ 27,000 ಅವನು ಉಳಿಸ್ತಿದ್ದಾನೆ. ಮುಂಚೆ ಎಷ್ಟು ಉಳಿಸ್ತಿದ್ದ? 20,000. ಸೊ ಮುಂಚೆ ಉಳಿಸ್ತಿದ್ದು 20,000. ಇವಾಗ ಇವರಿಬ್ಬರ ಮಧ್ಯೆ ಡಿಫ್ರೆನ್ಸ್ ಎಷ್ಟಾಯಿತು? 7,000 ಆಯಿತು. ಸೊ ಮುಂಚೆ ಉಳಿಸ್ತಿದ್ದು ಇವಾಗ ಉಳಿಸ್ತಿದ್ದು ಮಧ್ಯೆ ಡಿಫ್ರೆನ್ಸ್ ಬಂತು 7,000. ಸೊ ಇದೇ ಥರ ಅವನು ಬೇರೆ ಬೇರೆ ಟೈಪ್ ಕೇಳ್ಬೋದು. ಸೊ ಪರ್ಸೆಂಟೇಜ್ ಇನ್ಕ್ರೀಸ್ ಎಷ್ಟಾಯಿತು ಅಂತ ಕೇಳ್ಬೋದು, ಮುಂಚೆ ಮಾಡ್ತಿರೋ ಸೇವಿಂಗ್ಸ್ ಮತ್ತು ಇವಾಗ ಮಾಡ್ತಿರೋ ಸೇವಿಂಗ್ಸ್ ಮಧ್ಯ. ಸೊ ಅದು ಕೂಡ ನೋಡೋಣ. ಸೊ ಮುಂಚೆ ಅವನು 20,000 ಖರ್ಚು ಮಾಡ್ತಿದ್ದ, ಇವಾಗ 27,000 ಖರ್ಚು ಮಾಡ್ತಿದ್ದಾನೆ. ಸೊ ಅವನು ಸೇವಿಂಗ್ಸಲ್ಲಿ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಇನ್ಕ್ರೀಸ್ ಮಾಡ್ದ ಅಂತ ಕೇಳ್ತಾರೆ. ಸೊ ಎಷ್ಟು ಜಾಸ್ತಿ ಆಗಿದೆ? ಇಲ್ಲಿ 7,000 ಜಾಸ್ತಿ ಆಗಿದೆ. ಸೊ 7,000 ಜಾಸ್ತಿ ಆಗಿದೆ. ಔಟ್ ಆಫ್ ಯಾರಿಗೆ ಕಂಪೇರ್ ಮಾಡ್ತಿದ್ದೀವಿ ನಾವು? ಮುಂದೆ ಆಗಿರೋ ಸೇವಿಂಗ್ಸಿಗೆ ಕಂಪೇರ್ ಮಾಡ್ತಿಲ್ಲ. ಸೊ ಕಂಪೇರ್ ಮಾಡೋದು ಯಾವಾಗಲೂ ನಾವು ಮುಂಚೆ ಮಾಡ್ತಿದ್ದಿದ್ದು ಸೇವಿಂಗ್ಸ್ಗೆ, ಅದು 20,000ಗೆ. ಸೊ 7,000 ಇನ್ಕ್ರೀಸ್ ಆಗಿದೆ. ಎಷ್ಟರಲ್ಲಿ? 20,000ದಲ್ಲಿ ಇಂಟು 100 ಮಾಡಿದರೆ ನಮಗೆ ಅವ್ನು ಸೇವಿಂಗ್ಸ್ ಮಾಡ್ತಿರೋದ್ರಲ್ಲಿ ಪರ್ಸೆಂಟೇಜ್ ಇನ್ಕ್ರೀಸ್ ಎಷ್ಟಾಯಿತು ಅಂತ ಗೊತ್ತಾಗುತ್ತೆ. ಸೊ ಇದರಲ್ಲೂ 20 ಕ್ಯಾನ್ಸಲ್ ಆಯಿತು, ಇವೆರಡು ಕ್ಯಾನ್ಸಲ್ ಆಯಿತು. ಸೊ ಉಳಿದಿದ್ದು ನಮಗೆ 70/2, ದಟ್ ಈಸ್ ಈಕ್ವಲ್ ಟು 35%. ಸೊ ಅವನು ಸೇವಿಂಗ್ಸಲ್ಲಿ 35% ಇನ್ಕ್ರೀಸ್ ಆಯಿತು. ಸೊ ಇದಿಷ್ಟು ಫ್ಯೂ ಟೈಪ್ಸ್ ಆದವು, ಫ್ಯೂ ಎಕ್ಸಾಂಪಲ್ಸ್ ಆದವು. ಸೊ ಐ ಹೋಪ್ ನಿಮಗೆ ಈ ಪರ್ಸೆಂಟೇಜ್ದು ಬೇಸಿಕ್ಸ್ ಗೊತ್ತಾಗಿದೆ. ಸೊ ಉಳಿದಿದ್ದು ಕಾನ್ಸೆಪ್ಟ್ಸ್ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಜೊತೆಗೆ ಈ ಬೇಸಿಕ್ಸ್ ಮೇಲಿರೋ PYQs ಕೂಡ ಸಾಲ್ವ್ ಮಾಡೋಣ. ಸೊ ಈ ಪರ್ಸೆಂಟೇಜಲ್ಲಿ ಅವನು ಏನಾದರೂ ಕೇಳಲಿ, ಸೊ ಇಷ್ಟು ಬೇಸಿಕ್ಸ್ ಗೊತ್ತಿದ್ದರೆ ನಾವು ಅವನಿಗೆ ಕೇಳಿದ ಎಲ್ಲ ಕ್ವಶನ್ಸ್ ಸಾಲ್ವ್ ಮಾಡ್ಬೋದು. ಸೊ ಇದು ಬಿಟ್ಟು ಸ್ವಲ್ಪ ಫಾರ್ಮುಲಾಸ್ ಇದೆ, ಶಾರ್ಟ್ಕಟ್ಸು ಇದ್ದಾವೆ. ಸೊ ಮತ್ತು ರೇಷಿಯೋ ಟು ಫ್ರ್ಯಾಕ್ಷನ್ ಕನ್ವರ್ಷನ್ ಇದೆಯಲ್ಲ, ಸೊ ಅದು ಸ್ವಲ್ಪ ಸ್ಟ್ಯಾಂಡರ್ಡ್ ಫ್ರ್ಯಾಕ್ಷನ್ಸ್ ಇದ್ದಾವೆ. ಸೊ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ್ದ್ಯಾವುದು ಅಂತ ಹೇಳ್ತೀನಿ. ಅದಿಷ್ಟು ಬೈ ಹಾರ್ಟ್ ಮಾಡಬೇಕು. ಮತ್ತು ಇವೆಲ್ಲ ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ KS Tribe.